ಧನುಸ್ಸು ರಾಶಿ ಅಹಂಕಾರ ಪ್ರತಿಯೊಬ್ಬರಲ್ಲೂ ಕೂಡ ಸ್ವಾಭಾವಿಕವಾಗಿ ಇರತಕ್ಕಂಥದ್ದು. ಆದರೆ ಅದೇ ಒಂದು ಅಸ್ತ್ರ ಅಂತ ಹೇಳಿ ಬಳಸ್ಕೊಳ್ತಕ್ಕಂತಹ ನಿಮಗೆ ಈ ದಿವಸ ತೊಂದರೆಗೆ ಅವಕಾಶ ಇದೆ. ಹಲವಾರು ಕೆಲಸಗಳಿಗೆ ಅಡ್ಡಿಯಾಗತ್ತೆ. ಕಾರಣ ಏನು ಅಂತಂದರೆ, ಎಲ್ಲ ಕೆಲಸಗಳನ್ನು ನಾನೇ ಮಾಡಿಬಿಡ್ತೀನಿ ಅಂತಕ್ಕಂತಹದ್ದು ಎಲ್ಲರಿಗೂ ಸಾಧ್ಯ ಇಲ್ಲ. ಆದರೆ ಬೇರೆಯವರ ಸಹಕಾರ ಬೇಕಾದಾಗ ನಿಮ್ಮ ಅಹಂಕಾರದಿಂದ ಬೇರೆಯವರು ನಿಮಗೆ ಸಹಾಯವನ್ನು ಮಾಡದಲೇ ನಿಮ್ಮ ಕೆಲಸಗಳಿಗೆ ಅಡ್ಡಿ ಆಗಬಹುದು ಅನ್ನುವಂಥದ್ದು. ಕುಟುಂಬದವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ. ಮನೆಯಲ್ಲಿ ಯಾರಿಗಾದರೂ ಸಮಸ್ಯೆ ಇದೆ ಅಂತಾದರೆ ನೀವು ಗಮನ ಹರಿಸದೇ ಇದ್ದರೆ ಅದರಿಂದ ಒಂದಷ್ಟು ತೊಂದರೆಗಳಾಗತ್ತೆ. ನೌಕರಿಯ ವಿಚಾರದಲ್ಲಿ ಹಲವಾರು ಸವಾಲುಗಳು ನಿಮಗೆ ಬರುತ್ತೆ. ಅದನ್ನು ಸಮಸ್ಯೆಗಳಾಗುವಂತೆ ಮಾಡಿಕೊಳ್ಬೇಡಿ. ಅದನ್ನು ಬಗೆಹರಿಸಿಕೊಂಡು ಮುಂದುವರಿತಕ್ಕಂಥದ್ದು ಒಳ್ಳೆಯದಾಗತ್ತೆ. ಅನಗತ್ಯವಾದಂತಹ ಗೊಂದಲಗಳಲ್ಲಿ ಸಿಗಹಾಕ್ಕೊಳ್ತೀರಿ. ಅದು ನಿಮಗೆ ಬೇಕಾ ಅಂತ ಹೇಳಿ ಪ್ರಶ್ನೆ ಮಾಡ್ಕೊಳ್ಳಿ. ಸ್ಥಿರ ಮನಸ್ಸಿನಿಂದ ಎಲ್ಲವನ್ನು ಗೆಲ್ಲಲಿಕ್ಕೆ ಅವಕಾಶ ಇದೆ. ಮನಶ್ಚಾಂಚಲ್ಯ ಆದರೆ ಮಾತ್ರ ಆ ತೊಂದರೆಯನ್ನು ಅನುಭವಿಸಿಯೇ ತೀರಬೇಕಾಗತ್ತೆ. ನಾನು ಅಂತಕ್ಕಂತಹ ಅಹಂಭಾವ ನಿಮಗೆ ದೊಡ್ಡದಾದಂತಹ ಹಿನ್ನಡೆಗೆ ಕಾರಣ ಅಂತ ಹೇಳಿ ಮತ್ತೆ ಹೇಳಬೇಕಾದಂಥದ್ದು. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ಆ ಸರ್ವವ್ಯಾಪಿಯಾದಂತಹ ಮಹಾವಿಷ್ಣು ನಿಮ್ಮಲ್ಲಿರತಕ್ಕಂತಹ ಅಹಂಭಾವವನ್ನು ದೂರ ಮಾಡಲಿ, ಸ್ವಚ್ಛ ಮನಸ್ಸನ್ನು ನಿಮಗೆ ನೀಡಲಿ ಅಂತ ಹೇಳಿ ಪ್ರಾರ್ಥಿಸಿ. ಶುಭವಾಗಿ. ಮಕರ ರಾಶಿ ಈ ದಿವಸ ಲಾಭ ಹೆಚ್ಚು ಸಿಗ್ತಕ್ಕಂತಹ ಅವಕಾಶಗಳು ಮತ್ತೆ ಮತ್ತೆ ನಿಮ್ಮಲ್ಲಿಗೆ ಬರತಕ್ಕಂಥದ್ದಾಗತ್ತೆ. ಉದ್ಯೋಗದಲ್ಲಿ ನಿರೀಕ್ಷಿತವಾದಂತಹ ಫಲಿತಾಂಶ ನಿಮಗೆ ತುಂಬ ಸಂತೋಷವನ್ನು ಕೊಡುತ್ತೆ. ಯಾವ ಕೆಲಸವನ್ನು ಮಾಡ್ತಾ ಇದ್ದೀರೋ ಅಲ್ಲಿ ನಿಮ್ಮ ನಿರೀಕ್ಷೆಗೆ ಮೀರಿ ಅನುಕೂಲ ಲಾಭ ಆಗ್ತಕ್ಕಂಥದ್ದಿದೆ. ವೈವಾಹಿಕದ ಜೀವನದ ಒತ್ತಡ ಸ್ವಲ್ಪ ಮಟ್ಟಿಗೆ ದೂರವಾಗ್ತಕ್ಕಂಥದ್ದು. ಸಾಂಸಾರಿಕವಾಗಿ ಏನೋ ಒತ್ತಡಗಳಿತ್ತು, ಅದು ಈ ದಿವಸ ನಿಧಾನವಾಗಿ ದೂರವಾಗ್ತಕ್ಕಂತಹ ಸೂಚನೆ. ಇಂತಹ ಸಂದರ್ಭಗಳಲ್ಲಿ ನಮ್ಮನ್ನು ನಾವು ಸರಿಪಡಿಸ್ಕೊಳ್ಬೇಕಾದಂಥದ್ದಿರುತ್ತೆ. ಇಲ್ಲಿ ನಾವು ಎಡವಿದರೆ ಹಿಂದೆ ಇದ್ದಂತಹ ಸಮಸ್ಯೆಯೇ ಮುಂದುವರ್ಕೊಂಡು ಹೋಗ್ತಕ್ಕಂಥದ್ದಾಗತ್ತೆ. ದೂರದ ಪ್ರಯಾಣಕ್ಕೆ ಅವಕಾಶ ಇರತಕ್ಕಂತಹ ಸೂಚನೆಗಳಿದೆ. ಎಲ್ಲೋ ವಿದೇಶಕ್ಕೋ ದೂರಿಗೋ ಪ್ರಯಾಣವನ್ನು ಮಾಡಬೇಕು ಅನ್ನುವಂತಹ ಆಸೆ, ಅಪೇಕ್ಷೆ, ಯೋಚನೆ ಇದೆಲ್ಲವುದಕ್ಕೂ ಕೂಡ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಸಿಕ್ಕುವಂತಹ ದಿವಸ ಇದು. ಮನೆಗೆ ಹೊಸ ಅತಿಥಿ ಬರತಕ್ಕಂತಹ ಸಾಧ್ಯತೆಗಳು, ಆ ಸೂಚನೆಗಳು ಹೆಚ್ಚಾಗಿದೆ. ಕುಟುಂಬದ ಸದಸ್ಯರು, ಬಂಧುಗಳು ಸೌಹಾರ್ದಯುತವಾಗಿ ಮಾತುಕತೆಯನ್ನು ನಡೆಸಿದಾಗ ಕುಟುಂಬದ ಒಂದು ಅಭಿವೃದ್ಧಿಗೆ ಅದು ಕಾರಣವಾಗುತ್ತೆ. ಮನೆಯಲ್ಲೇ ಸರಿ ಇಲ್ಲ, ಉತ್ತಮವಾದಂತಹ ಅಭಿಪ್ರಾಯ ಇಲ್ಲ, ಮನೆಯ ಹಿತವನ್ನು ಕಾಯಬೇಕು ಅಂತಕ್ಕಂತಹ ಕಾಳಜಿ ಯಾರಿಗೂ ಇಲ್ಲ ಅಂತಾದಾಗ ಕಷ್ಟವಾದೀತು. ನಿಮ್ಮ ಮೂಲ ದೇವರನ್ನು ಸರಿಯಾಗಿ ತಿಳಿದು ಪ್ರಾರ್ಥನೆಯನ್ನು ಮಾಡಿ. ಯಾವುದೋ ದೇವರನ್ನು ನೀವು ಪೂಜೆ ಮಾಡ್ತಾ ಇರ್ಬೋದು, ಅದು ತಪ್ಪಲ್ಲ. ಆದರೆ ನಮ್ಮ ಕೌಟುಂಬಿಕವಾದಂತಹ ಒಂದು ಮೂಲ ದೇವರು ಅಂತ ಹೇಳಿ ಹಿಂದಿನವರು ಆರಾಧನೆ ಮಾಡ್ಕೊಂಡು ಬಂದಿದ್ದಂಥದ್ದು, ಅದನ್ನೇ ನಾವು ಮೂಲವಾಗಿ ಮುಖ್ಯವಾಗಿ ಪೂಜೆ ಮಾಡಬೇಕು, ಆರಾಧನೆ ಮಾಡಬೇಕು. ಅದಾದ ನಂತರದಲ್ಲಿ ಉಳಿದೆಲ್ಲ ದೇವರುಗಳನ್ನು ನಾವು ಆರಾಧನೆ ಮಾಡಲಿಕ್ಕೆ ಅವಕಾಶಗಳು ಇರತಕ್ಕಂಥದ್ದು. 100 ದೇವರನ್ನು ಪೂಜೆ ಮಾಡಿದರೂ ಕೂಡ ಮೂಲ ದೇವರನ್ನು, ಮನೆ ದೇವರನ್ನು ಮರೆತರೆ ಆ ಪೂಜಾ ಫಲ ಖಂಡಿತವಾಗಿ ದೊರಕೋದಿಲ್ಲ ಅನ್ನುವಂಥದ್ದು ಆದೇಶ. ಆ ಮೂಲ ದೇವರನ್ನು ತಿಳಿದು ಪ್ರಾರ್ಥಿಸಿ. ಶುಭವಾಗಿ. ಕುಂಭರಾಶಿ ಭೂಮಿಗೆ, ಜಮೀನಿಗೆ, ಆಸ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಹಳೆಯ ವಿವಾದಗಳಿದ್ದರೆ ನೀವು ಮರುಚಾಲನೆಯನ್ನು ಅದಕ್ಕೆ ಪಡ್ಕೊಂಡು ಮತ್ತೆ ಪ್ರಯತ್ನವನ್ನು ಮಾಡಿ. ಸ್ವಲ್ಪ ಮಟ್ಟಿಗೆ ನಿಮಗೆ ಅನುಕೂಲವಾಗತಕ್ಕಂತಹ ಸೂಚನೆಗಳು, ನಿಮ್ಮ ಪರವಾಗಿ ಕೆಲವು ಕೆಲಸಗಳು ಆಗತಕ್ಕಂತಹ ಸೂಚನೆಗಳು ಈ ದಿವಸ ಸಿಗ್ತಾ ಹೋಗುತ್ತೆ. ವ್ಯವಹಾರದ ದೃಷ್ಟಿಯಿಂದ ಉತ್ತಮವಾದಂತಹ ಪ್ರಗತಿಯನ್ನು ಹೊಂದುತ್ತೀರಿ. ಅದು ನಿಮ್ಮ ವ್ಯವಹಾರಕ್ಕೆ ಅನುಕೂಲವಾಗುತ್ತೆ. ಕುಟುಂಬದಲ್ಲಿ ನಿಮ್ಮ ಪ್ರಾಬಲ್ಯದಿಂದಲೇ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ನೀವು ಆಡ್ತಕ್ಕಂತಹ ಮಾತಿನಿಂದ, ನೀವು ತೆಗೆದುಕೊಳ್ತಕ್ಕಂತಹ ನಿರ್ಧಾರದಿಂದ ಬೇರೆಯವರನ್ನು ಸರಿಯಾದಂತಹ ತಿಳುವಳಿಕೆಯಿಂದ ಪ್ರಭಾವಿತರನ್ನಾಗಿ ಮಾಡೋದರಿಂದ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಅರ್ಥ. ಕುಟುಂಬದ ಸದಸ್ಯರಿಗೋಸ್ಕರವಾಗಿ ಹಣವನ್ನು ವ್ಯಯ ಮಾಡ್ತೀರಿ, ಅವರಿಗೂ ಸಂತೋಷವಾಗುತ್ತೆ, ನಿಮಗೂ ಒಂದಷ್ಟು ಏನೋ ನಾನು ಮಾಡಿದೆ ಅಂತಕ್ಕಂತಹ ತೃಪ್ತಿ ಸಿಕ್ಕುವಂಥದ್ದಾಗತ್ತೆ. ದೂರದಿಂದ
ಮನೆಗೆ ಬರತಕ್ಕಂತಹ ಅತಿಥಿಗಳ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಅವರಿಗೇನೋ ಸಮಸ್ಯೆಗಳಾಗ್ಬೋದು, ಅಥವಾ ಅವರು ಬಂದಿದ್ದರಿಂದ ನಿಮಗೆ ಸಮಸ್ಯೆಗಳಾಗ್ಬೋದು, ಅಥವಾ ಅವರು ಯಾವುದೋ ಒಂದು ಸಮಸ್ಯೆಯನ್ನು ಹೊತ್ತುಕೊಂಡು ನಿಮ್ಮಲ್ಲಿಗೆ ಬರಬಹುದು, ಅದು ನಿಮ್ಮನ್ನು ಸಿಗಹಾಕಿಸ್ತಕ್ಕಂಥದ್ದಾಗ್ಬೋದು. ಇವೆಲ್ಲವನ್ನು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಅನುಕೂಲ ಇದ್ದವರು, ಅವಕಾಶ ಇದ್ದವರು ಆಂಜನೇಯ ಸ್ವಾಮಿಯ ಅಷ್ಟೋತ್ತರ ಶತನಾಮಾವಳಿಯನ್ನು ಪಠನೆ ಮಾಡಿ ಅಥವಾ ಕೇಳಿ ಶ್ರವಣ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಅನಗತ್ಯವಾದಂತಹ ವಾದ ವಿವಾದಗಳಲ್ಲಿ ಭಾಗಿಯಾಗ್ತೀರಿ. ನಿಮಗೂ ಆ ವಿಷಯಕ್ಕೂ ಸಂಬಂಧವೇ ಇರುವುದಿಲ್ಲ, ಆದರೆ ನಿಮ್ಮ ಉಪಸ್ಥಿತಿಯಲ್ಲಿರುತ್ತೆ, ನಿಮ್ಮ ಮಾತು ಅಲ್ಲಿರುತ್ತೆ, ಅದರ ಅಗತ್ಯತೆ ಖಂಡಿತವಾಗಿ ನಿಮಗಿರುವುದಿಲ್ಲ. ವೃಥಾ ಹಣದ ಖರ್ಚು, ಮಾನಸಿಕವಾಗಿ ಸಮಾಧಾನ ಇರೋದಿಲ್ಲ. ದುಡ್ಡೇನೋ ಖರ್ಚಾಗ್ತಾ ಇದೆ, ಅದರಿಂದ ಮಾನಸಿಕವಾಗಾದರೂ ಏನೋ ಸಮಾಧಾನ ಸಿಕ್ತು, ಮನಸ್ಸಿಗೆ ಸಂತೋಷ ಆಯಿತಾ ಅಂತ ಕೇಳಿದರೆ ಖಂಡಿತವಾಗಿ ಅದು ಕೂಡ ಇರೋದಿಲ್ಲ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಕಿರಿಕಿರಿ ಆಗ್ತಕ್ಕಂಥದ್ದು, ಯಾವ ವಿಷಯ ಮಾತಾಡೋಕ್ಕೆ ಹೋದರೂ ಕೂಡ ಯಾರ ಒಪ್ಪಿಗೆನೂ ಇಲ್ಲ, ನಿಷ್ಠುರವಾಗ್ತಕ್ಕಂಥದ್ದು ಕೂಡ ತಪ್ಪುವುದಿಲ್ಲ ಅನ್ನೋ ಹಾಗೆ ಪ್ರಭಾವಿ ವ್ಯಕ್ತಿಗಳು ನಿಮ್ಮ ಸಂಪರ್ಕಕ್ಕೆ ಬರ್ಬೋದು, ಮನೆಗೆ ಬರ್ಬೋದು, ಅವರ ಜೊತೆಯಲ್ಲಿ ಮಾತುಕತೆಗಳು ಆಗುವಂಥದ್ದು. ಮನೆಯಿಂದ ಹೊರಗಡೆ ಹೋಗೋದ್ರಿಂದ ಮನೆಯವರಿಗೆ ಬೇಸರವಾಗುತ್ತೆ. ಎಲ್ಲಿ ಹೋಗಿ ಏನು ತಪ್ಪನ್ನು ಮಾಡ್ಕೊಂಡು ಬರ್ತಾರೋ, ಯಾವ ಅಪಚಾರವಾಗುತ್ತೋ ಅನ್ನುವಂಥ ಹೆದರಿಕೆ, ಬೇಸರ ನಿಮ್ಮ ಬಗ್ಗೆ ಇರುತ್ತೆ. ಮನೆಯವರನ್ನು ಸಮಾಧಾನ ಪಡಿಸೋದಕ್ಕೆ, ಅವರಿಗೆ ಒಳ್ಳೆಯ ಮಾತನ್ನು ಹೇಳೋದಕ್ಕೆ ನಿಮ್ಮ ಹತ್ರ ಸಮಯ ಇರೋದಿಲ್ಲ. ಬೇರೆಲ್ಲವುದಕ್ಕೂ ಕೂಡ ಸಮಯ ನಿಮಗೆ ಸಿಕ್ಕುವಂಥದ್ದಿರುತ್ತೆ. ನಿಮ್ಮ ಯೋಚನೆಯಲ್ಲೇ ನೀವು ಮಗ್ನರಾಗಿ ಹೋಗಿದ್ದರೆ ನಿಮ್ಮನ್ನು ಆಶ್ರಯ ಮಾಡಿಕೊಂಡಿರ್ತಕ್ಕಂಥವರ ಗತಿ ಏನು ಅನ್ನುವಂಥದ್ದು ಪ್ರಶ್ನೆ. ದಿನಪೂರ್ತಿ ಕುಟುಂಬದವರ ಜೊತೆಯಲ್ಲಿ ನಿಮ್ಮ ವಿಚಾರಗಳನ್ನು ನೀವು ವಿನಿಮಯ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದಾಗಿರುತ್ತೆ. ಆದರೆ ಅದಕ್ಕೆ ಸಮಯ ಇಲ್ಲದೆ ಕುಟುಂಬದವರ ಜೊತೆಯಲ್ಲಿ ವಿರಸವನ್ನು ಮಾಡಿಕೊಳ್ತೀರಿ. ಐಕ್ಯಮತ್ಯ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ.